ಅನುದಿನದ ಆಹಾರ ಜುಲೈ 28 ಮಂಗಳವಾರ. ದೀಪವನ್ನು ಕೊಳದೊಳಗೆ ಇಡಬೇಡಿರಿ. ಮತ್ತಾಯ 5ನೇ ಅಧ್ಯಾಯ 15ನೇ ವಚನ. ದೀಪವನ್ನ ಹತ್ತಿಸಿ ಕೊಳದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ನೀವು ರಕ್ಷಣೆ ಹೊಂದಿದಾಗ ಕರ್ತನು ಆ ರಕ್ಷಣೆಯ ಜ್ವಾಲೆಯನ್ನು ನಿಮ್ಮ ಹೃದಯದಲ್ಲಿ ಹಚ್ಚುತ್ತಾನೆ. ಆದರೆ ಆತನು ನಿಮಗೆ ನೀಡಿರುವ ರಕ್ಷಣೆ ಮತ್ತು ಕೃಪೆಯನ್ನ ಅಡಗಿಸಿಡಬಾರದು ಅಥವಾ ನಿಮಗಾಗಿಯೇ ಇಟ್ಟುಕೊಳ್ಳಬಾರದು. ಈ ವಾಕ್ಯ ಭಾಗದಲ್ಲಿ ದೀಪವನ್ನು ಒಂದು ಕೊಳಗದೊಳಗೆ ಮುಚ್ಚಿಟ್ಟಿರುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ಕೊಳ ಎಂಬುದು ವ್ಯಾಪಾರ ಮತ್ತು ಲೌಕಿಕ ಉದ್ಯೋಗವನ್ನು ಪ್ರತಿನಿಧಿಸುತ್ತದೆ. ಇಂದು ಅನೇಕರು ಹಣ ಸಂಪಾದಿಸುವ ಆಸೆಯಲ್ಲಿ ಎಷ್ಟೋ ಮುಳುಗಿ ಹೋಗಿದ್ದಾರೆಂದರೆ ಅವರು ಹಗಲಿರುಳು ವ್ಯಾಪಾರ ಮತ್ತು ಕೆಲಸದಲ್ಲಿಯೇ ಕಾಲ ಕಳೆಯುತ್ತಾರೆ. ಅವರಿಗೆ ದೇವರ ವಾಕ್ಯವನ್ನು ಓದಲು, ಪ್ರಾರ್ಥಿಸಲು ಅಥವಾ ಆರಾಧಿಸಲು ಸಮಯವೇ ಇರುವುದಿಲ್ಲ. ಈ ಲೌಕಿಕ ಚಿಂತೆಗಳೆಂಬ ಕೊಳಗದೊಳಗೆ ದೀಪವನ್ನು ಮುಚ್ಚಿ ಕ್ರಮೇಣ ಅದರ ಜ್ವಾಲೆಯು ಆರಿ ಹೋಗುವಂತೆ ಮಾಡುತ್ತದೆ. ಎರಡನೇದಾಗಿ, ಕೊಳಗವನ್ನು ಅಳತೆ ಮಾಡಲು ಬಳಸಲಾಗುತ್ತದೆ. ಧಾನ್ಯಗಳನ್ನು ಮತ್ತು ಇತರ ಲೌಕಿಕ ವಸ್ತುಗಳನ್ನು ಅಳತೆ ಮಾಡುವುದು ಸರಿಯೇ, ಆದರೆ ನಾವು ದೇವರ ಸೇವಕರನ್ನು ಮತ್ತು ಸಹವಿಶ್ವಾಸಿಗಳನ್ನು ಅಳೆಯಲು ಮತ್ತು ಅವರಲ್ಲಿ ತಪ್ಪುಗಳನ್ನು ಹುಡುಕಲು ಪ್ರಾರಂಭಿಸಿದಾಗ ನಮ್ಮೊಳಗಿನ ಬೆಳಕು ಮಂದವಾಗಲು ಪ್ರಾರಂಭಿಸುತ್ತದೆ. ನಮ್ಮ ಕರ್ತನು ಹೀಗೆ ಹೇಳುತ್ತಾನೆ, ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆ ಇದೆಯಲ್ಲ. ಮತ್ತಾಯ 7ನೇ ಅಧ್ಯಾಯ 4ನೇ ವಚನ. ಇಂದು ಅನೇಕ ವಿಶ್ವಾಸಿಗಳು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಇತರರನ್ನು ಪರೀಕ್ಷಿಸುವುದರಲ್ಲಿಯೇ ಸಮಯ ಕಳೆಯುತ್ತಾರೆ. ಇವರು ಇತರರನ್ನು ಟೀಕಿಸುತ್ತಾರೆ, ದೂಷಿಸುತ್ತಾರೆ ಮತ್ತು ಬೇಜವಾಬ್ದಾರಿಯಿಂದ ಮಾತನಾಡುತ್ತಾರೆ. ಹೀಗೆ ಮಾಡುವುದರಿಂದ ದೇವರು ನಮಗೆ ನೀಡಿದ ಕೃಪೆಯನ್ನು ಕಳೆದುಕೊಳ್ಳುತ್ತಾರೆ. ಯೇಸು ಹೀಗೆ ಎಚ್ಚರಿಸಿದ್ದಾರೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಮಾರ್ಕ 4ನೇ ಅಧ್ಯಾಯ 24ನೇ ವಚನ. ನೀವು ತಪ್ಪು ಹುಡುಕುವ ಅಭ್ಯಾಸವನ್ನ ಬಿಟ್ಟು ಬಿಡಿರಿ. ಇತರರ ಮೇಲೆ ಆರೋಪ ಮಾಡುವುದನ್ನು ನಿಲ್ಲಿಸಿರಿ. ನಿಮ್ಮ ಮಾತುಗಳು ಎಂದಿಗೂ ಆಯುಧವಾಗಿ ಬಳಸಬೇಡಿರಿ. ಸತ್ಯವೇದ ಹೇಳುತ್ತದೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 2ನೇ ವಚನ. ಅಪೊಸ್ತಲನಾದ ಪೌಲನು ಹೀಗೆ ಬರೆದಿದ್ದಾನೆ, ನಾವಾದರೂ ಮೇರೆ ದಪ್ಪಿ ಹೊಗಳಿಕೊಳ್ಳುವುದಕ್ಕೆ ದೇವರು ನಮಗೆ ನೇಮಿಸಿದಂತ ಮೇರೆಯೊಳಗಿದ್ದು ನಿಮ್ಮ ಪರ್ಯಂತರಕ್ಕೂ ಬಂದಿದ್ದೇವೆ. 2 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ದೀಪವನ್ನು ಕೊಳಗದೊಳಗೆ ಇಡಬೇಡಿರಿ, ಅದನ್ನು ದೀಪಸ್ತಂಭದ ಮೇಲೆ ಇಡಿರಿ. ದೀಪಸ್ತಂಭವು ಕ್ರಿಸ್ತನಿಗೆ ಸಂಕೇತವಾಗಿದೆ. ನಿಮ್ಮ ಜೀವನವು ಆತನಲ್ಲಿ ಸ್ಥಾಪಿತವಾದಾಗ ನಿಮ್ಮ ಇಡೀ ಮನೆ ಬೆಳಕಿನಿಂದ ತುಂಬುವುದು. ಇಲ್ಲಿ ಮನೆ ಎಂಬುದು ಮೊದಲನೇದಾಗಿ
ನಿಮ್ಮ ಸ್ವಂತ ಹೃದಯವನ್ನು, ನಂತರ ನಿಮ್ಮ ಕುಟುಂಬವನ್ನು ಮತ್ತು ನಿಮ್ಮ ಸಭೆಯನ್ನು ಸೂಚಿಸುತ್ತದೆ. ನಿಮ್ಮೊಳಗೆ ಉರಿಯುವ ಬೆಂಕಿಯು ದೇವರು ನಿಮ್ಮನ್ನು ಇರಿಸುವ ಪ್ರತಿಯೊಂದು ಸ್ಥಳದಲ್ಲೂ ಆತ್ಮಿಕ ಜಾಗೃತಿ ಮತ್ತು ಬೆಳಕನ್ನು ತರಬಲ್ಲದು. ಪ್ರಿಯ ದೇವರ ಮಕ್ಕಳೇ, ನೀವು ಅಗ್ನಿ ಜ್ವಾಲೆಯಾಗಲು ಕರೆಯಲ್ಪಟ್ಟಿರುವುದರಿಂದ ಪ್ರಕಾಶಮಾನವಾಗಿ ಉರಿಯಿರಿ ಮತ್ತು ನಿಮ್ಮ ಬೆಳಕನ್ನು ಎಲ್ಲೆಡೆಗೆ ಬೆಳಗಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನ ಹತ್ತಿಸಿ ಕೊಳಗದೊಳಗೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಮತ್ತಾಯ 5ನೇ ಅಧ್ಯಾಯ 14 ಮತ್ತು 15ನೆಯ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 46, 47, 48 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಆತನ ಬೆಳಕಿನಲ್ಲಿ ಸದಾ ನಡೆಸಲಿ.